ಆಮೇಲೆ ಎಸ್ ಎಂ ಕೃಷ್ಣ ಅವರು ತಗೊಂಡೋಗಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಎಲ್ಲ ರಾಜಕಾರಣಿಗಳು, ಸಿನಿಮಾ ನಟರು, ಶಿವರಾಜ್ ಕುಮಾರ್ ಎಲ್ಲ ತಗೊಂಡೋಗಿದ್ದಾರೆ. ಎಲ್ಲ ನನ್ನ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಮನಗರದಲ್ಲಿರೋ ಹೆಸರಾಂತ ಜನಾರ್ದನ್ ಹೋಟೆಲ್ ಬಂದಿದ್ವಿ. ಈ ಹೋಟೆಲ್ನ ವಿಶೇಷ ಏನು, ಇಲ್ಲಿ ಯಾವ ತಿಂಡಿ ತಿನಿಸುಗಳು ಸಿಗ್ತವೆ, ಈ ಹೋಟೆಲ್ನ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮಸ್ತೆ, ಹೆಸರು ಗಾಯತ್ರಿ ಪ್ರಶಾಂತ್ ಅಂತ. ಈ ಹೋಟ್ಲು 1926ರಲ್ಲಿ ಜೆ ಜನಾರ್ದನಯ್ಯನವರು ಸ್ಟಾರ್ಟ್ ಮಾಡಿರೋದು. ಅವರು ಗಿಳಿಯಾರಿಂದ ಬಂದಿರೋದು. ಅವರ ನಂತರ ಪರಮೇಶ್ವರಯ್ಯ ಅನ್ನೋರು ಮುಂದುವರ್ಸ್ಕೊಂಡು ಹೋದರು. ಆಮೇಲೆ ಇವಾಗ ಅವರ ಮಗ, ಅವರ ಮೊಮ್ಮಗ ಇವಾಗ ಜಿ ಪಿ ಪ್ರಶಾಂತ್ ಅನ್ನೋರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು 3ನೇ ತಲೆಮಾರಿದು. ಈಗ 97 ವರ್ಷ ಆಗಿದೆ ಈ ಹೋಟೆಲಿಗೆ, ಇತಿಹಾಸ ಇದೆ. 97 ವರ್ಷ ಆಗಿದೆ ಈ ಹೋಟ್ಲಿಗೆ. ಇನ್ನೊಂದು 3 ವರ್ಷ ಹೋದರೆ 100 ವರ್ಷ ಆಗ್ತದೆ ಹೋಟ್ಲಿಗೆ. 100 ವರ್ಷ ಆಗ್ತದೆ. ಈ ಹೋಟ್ಲಲ್ಲಿ ಮೇನು ಮೈಸೂರು ಪಾಕು, ಬಾದಾಮಿ ಹಲ್ವಾ, ಬೆಣ್ಣೆ ಮುರುಕು, ಚೌಚೌವು, ಖಾರ ಬೂಂದಿ, ಆಮೇಲೆ ಉಳಿದು ತಿಂಡಿಗಳು ಎಲ್ಲ ಮಾಮೂಲು ಸಿಗ್ತದೆ. ಏನು ನಾವು ಮೈಸೂರು ಪಾಕು ಮತ್ತು ಬಾದಾಮಿ ಹಲ್ವಾ, ಚೌಚೌವು, ಖಾರ ಬೂಂದಿ, ಆಮೇಲೆ ಬೆಣ್ಣೆ ಮುರುಕು. ಹೌದು ಹೋಗ್ತದೆ. ಆಮೇಲೆ ತುಂಬ ರಾಜಕಾರಣಿಗಳು, ಸಿನಿಮಾ ನಟರು ಬಂದು ತಗೊಂಡೋಗ್ತಾರೆ. ಅವಾಗ ಎಸ್ ಎಂ ಕೃಷ್ಣ, ಆಮೇಲೆ ಡಾಕ್ಟರ್ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಹೌದು ಅವರ ಬೇರೆಯವರ ಗೆಳೆಯರ ಹತ್ರ ಎಲ್ಲರ ಹತ್ರ ತರಿಸ್ಕೊಂಡು ತಗೊಂಡೋಗಿದ್ದಾರೆ ಅವರು. ಆಮೇಲೆ ಎಸ್ ಎಂ ಕೃಷ್ಣ ಅವರು ತಗೊಂಡೋಗಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಎಲ್ಲ ರಾಜಕಾರಣಿಗಳು, ಸಿನಿಮಾ ನಟರು, ಶಿವರಾಜ್ ಕುಮಾರ್ ಎಲ್ಲ ತಗೊಂಡೋಗಿದ್ದಾರೆ ಈ ಹೋಟ್ಲಿಂದ. ಮೈಸೂರು ಪಾಕು ಮೊದಲು 1926ರಲ್ಲಿ 97 ವರ್ಷದ ಹಿಂದೆ ಯಾವ ಥರ ಮೈಸೂರು ಪಾಕು ಕೊಡ್ತಾ ಇದ್ವೋ ನಾವು, ಅದೇ ಕ್ವಾಲಿಟಿ ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ನಾವು ಹಳ್ಳಿಯಿಂದ ಬೆಣ್ಣೆ ಬರ್ತದೆ ನಮಗೆ, ಅದನ್ನು ಇಲ್ಲಿ ಕಾಯಿಸ್ಬಿಟ್ಟು ತುಪ್ಪ ಮಾಡಿಬಿಟ್ಟು ಅಲ್ಲೇ ಈಗ ನಾನೇ ಮಾಡ್ತಾ ಇರೋದು. ಒಂದು 18 ವರ್ಷ ಆಯ್ತು ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 18 ವರ್ಷದಿಂದ ನಾನೇ ಮಾಡ್ತಾ ಇರೋದು. ಬೇರೆ ಯಾರನ್ನೂ ಬಿಡ್ತಾ ಇಲ್ಲ ನಾವು. ಮೈಸೂರು ಪಾಕು ಮತ್ತು ಬಾದಾಮಿ ಹಲ್ವಾ ನಾನೇ ಮಾಡ್ತಾಯಿದ್ದೀನಿ. ಜನಾರ್ದನ್ ಹೋಟೆಲ್ ಮೈಸೂರು ಪಾಕ್ ಇದು. ನಾವು ಹೊರಗಡೆ ಮೈಸೂರು ಪಾಕ್ನ ಟೇಸ್ಟ್ ಮಾಡಿದ್ದೀವಿ. ಈ ಮೈಸೂರು ಪಾಕಿಗೂ ಹೊರಗಡೆ ಮೈಸೂರು ಪಾಕ್ ಏನು ಟೇಸ್ಟ್ ಮಾಡೋಣ. ಟೇಸ್ಟು ತುಂಬ ಚೆನ್ನಾಗಿದೆ. ಮೈಸೂರು ಪಾಕ್ ತಿಂತಾಯಿದ್ರೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ನಾವೇನು ಅಗ್ಗಂಗೆ ಇಲ್ಲ. ಮತ್ತು ಇದು ತುಂಬ ತುಪ್ಪದ ಫ್ಲೇವರು ಮತ್ತು ಸ್ವೀಟ್ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾವು ಹೊರಗಡೆ ಮೈಸೂರು ಪಾಕ್ ತಿನ್ನೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ. ಏನಕ್ಕೆ ಜನಾರ್ದನ್ ಮೈಸೂರು ಪಾಕ್ ಹೋಟ್ಲು ಫೇಮಸ್ ಅಂತ ನೀವು ಒಂದ್ಸರಿ ಬಂದು ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು